ಘಾಟ್ ಸೆಕ್ಷನ್ ಫುಲ್ ಬ್ಲಾಕ್, ನಿಧಾನಕ್ಕೆ ಹೋಗ್ಬೇಕು ಅಂತಂತೂ ಲೋಡಿಗೆ ಬಂದು ಮುಟ್ಟಿದೆ. ಲೋಡಿಗೆ ಗಾಡಿ ಇಟ್ಟಿದ್ದೀನಿ. ಲೋಡ್ ಏನಂದರೆ ಇದೆ ಎಕ್ಸಿಬಿಷನ್ ಐಟಮ್. ಇರೋರಿಗೆ ಚೆನ್ನಾಗಿರ್ಬೇಕು, ಜಾಲಿಯಾಗಿರ್ಬೇಕು. ಇರೋರಿಗೆ ನಮಗೆ ಯಾರಿಗೆ ದುಡ್ಡು ಬೇಕು, ಆದರೆ ದುಡ್ಡುಂದೇ ಮೈನ್ ಅಲ್ಲ, ಜನ 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 ಒಳಗೆ ನೋಡು ಅಂತ. ಈಚರ್ ನಾವು ಟಾಟಾ ಓಡಿಸಿ ನೋಡೋಣ. ಈಚರ್ ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾನೆ ನೋಡಿ. ಇದು ಒಳ್ಳೆ ಸ್ಪೇಸ್ ಇದೆಯಲ್ಲ. ನನ್ನ ಗಾಡಿ ಪಕ್ಕದಲ್ಲೇ ಇದೆ. ಇವ್ರ ಗಾಡಿಯಲ್ಲಿ ಬಂದು ಕೂತು ಒಂಚೂರು ಈಚರ್ ಬಗ್ಗೆ ಮಾಹಿತಿ ತೊಗೊಳ್ಳೋಣ ಅಂತೀನಿ. ಗಾಡಿ ತೆಗಿಯೋಕ್ಕಲ್ಲ, ಆದರೂ ಒಂಚೂರು ಮಾಹಿತಿ ಗೊತ್ತಿರಲಿ ಅಂತೇಳಿ ಇವ್ರ ಜೊತೆ ಮಾತಾಡಿದೆ. ಥ್ಯಾಂಕ್ ಯು ಸರ್, ನೀವು ನಾನು ಕೇಳೋದಕ್ಕೆ ನೀವು ಮಾಹಿತಿ ಕೊಟ್ರಿ. ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? In 200 meters, turn right at Mulnad Road Junction onto Field Marshal Kariyappa Road. ಇದು ವಿರಾಜಪೇಟೆ ಯಾಕೆ ಹೋಗ್ತಿದ್ದೀನಿ ಅಂದರೆ, ನಾನು ನೈಟ್ ಒಂದು ಲೋಡ್ ಸೆಟ್ ಆಯಿತು. ನೇರವಾಗಿ ವಡಗರೆ ಹೋಗ್ಬಿಟ್ಟು ವಡಗರೆಯಿಂದ ಲೋಡು ನಮ್ಮ ಭಟ್ಕಳಕ್ಕೆ. ಹಂಗಾಗಿ ಲೋಡಿಗೆ ನೈಟ್ ಹೊರಟೆ. ರಾತ್ರಿ 1 ಗಂಟೆ ಆಗಿದೆ. 1 ಗಂಟೆಗೆ ಹೊರಟಿದ್ದೀನಿ. ನಾನು ಬೆಳಿಗ್ಗೆ ಹೊತ್ತಿಗೆ ಅಲ್ಲಿ ಮುಟ್ಟಿ ಆನಂತರ ಲೋಡು, ಅದಕ್ಕೋಸ್ಕರ ನೈಟೇ ಹೊರಟೆ. ವಿರಾಜಪೇಟೆ ಮಠನ್ನೂರು ಮಾರ್ಗವಾಗಿ ಹೋಗಲಿಕ್ಕೆ ನೋಡೋಣ. ಈ ರೂಟಲ್ಲಿ ತುಂಬಾ ಬಸ್ ಇದೆ ನೋಡಿ. ಬಸ್ಗಳ ಎಷ್ಟು ಬರ್ತಾಯಿದೆ. ಮಠನ್ನೂರು, ಇರಟ್ಟಿ, ಮಠನ್ನೂರಾಗಿ ಹೋಗೋದು. ಬೆಳಿಗ್ಗೆ ಹೊತ್ತಷ್ಟಿಗೆ ಅಲ್ಲಿ ಲೋಡಿಂಗ್ ಪಾಯಿಂಟ್ ಮುಟ್ಟಬೇಕು. ಅಲ್ಲಿ ವಾಲ್ಟು ನೈಟ್ ಹೋಗಿ ವಾಲ್ಟ್ ಆಗೋಣ ಅಂತ ಪ್ಲ್ಯಾನು. ನೋಡ್ಬೇಕು, ನಿದ್ದೆ ಎಲ್ಲಿ ಬರುತ್ತೆ ಅಲ್ಲಿ ತನಕ ಹೋಗೋದು, ಆಮೇಲೆ ಸ್ಟಾಪ್ ಮಾಡೋದು. ಫುಲ್ಲು ಬಸ್ಸು. ಈ ಘಾಟಿ ಎಳಿಬೇಕಂದ್ರೆ ಬಸ್ಸು ರಸ್ತೆ ಬರೀ ಚಿಕ್ಕದು. ಘಾಟಿ ಖರಾಬ್. ಘಾಟ್ ಸೆಕ್ಷನ್ ಫುಲ್ ಬ್ಲಾಕ್, ನಿಧಾನಕ್ಕೆ ಹೋಗ್ಬೇಕು. ಬೇಗ ಹೋಗಿ ಅಲ್ಲಿ ವಾಲ್ಟ್ ಆಗೋಣ ಅಂತ ಅಂದಾಜು ಹಾಕೊಂಡು ಬಂದೆ. ಆದರೆ ನೋಡಬೇಕಾದ್ರೆ ಫುಲ್ ಬ್ಲಾಕ್. ಹಿಂಗೆ ಹೋಗ್ಬೇಕು ಬ್ಲಾಕಲ್ಲಿ. ಫುಲ್ಲು ತರಕಾರಿ ಗಾಡಿಗಳು ಹೋಗ್ತದೆ. ಈ ರೂಟಲ್ಲಿ ಎಷ್ಟು ತರಕಾರಿ ಗಾಡಿ ಹೋಗುತ್ತೆ. ಇದುವೇ ಮುತ್ತಂಗ ಘಾಟಿ. ಮತ್ತೊಂದು ವಿಷಯ ಏನು ಗೊತ್ತಾ, ನನ್ನ ವಿಡಿಯೋ ಎಲ್ಲರೂ ನೋಡ್ತಾ ಇದ್ದೀರಾ, ಪ್ರೀತಿ ಸಹಕಾರ ಯಾವಾಗಲೂ ಕೊಡ್ತಾನೇ ಇದ್ದೀರಾ. ಆದಷ್ಟು ಕಮೆಂಟ್ ಮತ್ತು ಶೇರ್ ಮಾಡಿ. ನಿಮ್ಮ ಪ್ರೀತಿ ಸಹಕಾರ ಸದಾ ಇರಲಿ. ಅದೇ ರೀತಿ ಮೊನ್ನೆ ನಮ್ಮ ಮಂಗಳೂರು ಪಕ್ಕದ ಊರಾದ ಮೂಡಬಿದ್ರೆ ಅವರು ರಾಜೇಶ್ ಅಂತ ಹೇಳಿ ಅವರು ಕಾಲ್ ಮಾಡಿದರು. ಸಂತೋಷ, ಅವರು ಕೂಡ ಲಾರಿ ಡ್ರೈವರೇ. ಥ್ಯಾಂಕ್ ಯು ರಾಜೇಶ್ ಅವರೇ, ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನು ಮುಂದಕ್ಕೂ ಇದೇ ರೀತಿ ನಿಮ್ಮ ಸಹಕಾರ ಸಪೋರ್ಟ್ ಇರಲಿ ಅಂತಿಂತೂ ನಾನು ಘಾಟಿ ಸೆಕ್ಷನ್ ಹಿಡಿದು ನೇರವಾಗಿ ಇಲ್ಲಿಗೆ ವಡಗರೆಗೆ ಬರ್ತಾಯಿದ್ದೀನಿ. ಇದೊಂದು ಪ್ರಾಣಿ ನೋಡಿ ಯಾವ ಥರ ಇದೆ ಅಂತೇಳಿ. ನಮ್ಮ ಕಡೆ ಇದಕ್ಕೆ ಮುಲ್ಹಂದಿ ಅಂತ ಹೇಳ್ತಾರೆ. ನೀವು ಯಾವ ಥರ ಹೇಳ್ತೀರಾ ಅಂತೇಳಿ ಒಂದು ಕಮೆಂಟ್ ಮಾಡಿ. ನನಗೆ ಗೊತ್ತಿರೋ ಥರ ಆ ಥರ ಕರೀತಾರೆ ಅದನ್ನು. ಇದು ನೋಡಿ ಮುತ್ತಂಗ ಚೆಕ್ ಪೋಸ್ಟು. ಈ ಚೆಕ್ ಪೋಸ್ಟ್ ಹತ್ರ ನೋಡಿ ಯಾವ ಥರ ಇದೆ ರೋಡು. ಎಲ್ಲರೂ ಇದ್ದಾರೆ, ಆದರೆ ರೋಡ್ ಮಾತ್ರ ಹಿಂಗಾಗಿದೆ ನೋಡಿ. ಹೊಂಡ ಗುಂಡಿ ಅದನ್ನೆಲ್ಲ ದಾಟ್ಕೊಂಡು ಕೇರಳ ಬಾರ್ಡರ್ ದಾಟಿದೆ. ಶೇಖಾವತ್, ನಾನು ಕೇರಳ ಬಾರ್ಡರ್ ದಾಟ್ರೆ. ಇದು ಕೇರಳ ಬಾರ್ಡ್ರ್ ದಾಟಿದ ತಕ್ಷಣ ನನಗೊಂದು ಅಂಗಡಿ ಕಾಣ್ತು. ಅಲ್ಲಿ ಟೀ ಎಲ್ಲ ಇತ್ತು. ಆದರೆ ಅಂಗಡಿ ಹೊರಗಡೆ ನೋಡಬೇಕಾದ್ರೆ ಫುಲ್ಲು ಫ್ರೂಟು, ವೆರೈಟಿ ಫ್ರೂಟು. ಅದನ್ನೆಲ್ಲ ನೋಡಿಕೊಂಡು ನೇರವಾಗಿ ಬಿಟ್ಟೆ. ಅಂತಂತೂ ಲೋಡಿಗೆ ಬಂದು ಮುಟ್ಟಿದೆ. ಲೋಡಿಗೆ ಗಾಡಿ ಇಟ್ಟಿದ್ದೀನಿ. ಲೋಡ್ ಏನಂದರೆ ಇದೆ ಎಕ್ಸಿಬಿಷನ್ ಐಟಮ್ ನೋಡಿ, ಕಾಣ್ತಾ ಇದೆ. ಲೋಡ್ ಬಂದುಬಿಟ್ಟು ಭಟ್ಕಳಕ್ಕೆ ಇದೆಲ್ಲ ಲೋಡ್ ಆಗುತ್ತೆ.
ಒಂದೇ ಗಾಡಿ ಇಲ್ಲ, ಇವಾಗ ಆಲ್ರೆಡಿ 3 ಗಾಡಿ ಇದೆ. ಇನ್ನು ಗಾಡಿ ಬರಬೇಕು. ನನಗೆ ಫೋನ್ ಮಾಡಿ ಕರೆದಿರೋದು KK ಟ್ರಾನ್ಸ್ಪೋರ್ಟ್ ಪುತ್ತೂರು ಅವರು. ಹಂಗೆ ನಿನ್ನ ಮಡಿಕೇರಿಯಲ್ಲಿದೆ, ಅಲ್ಲಿ ಕಾಲ್ ಬಂದಿತ್ತು ನನಗೆ, ಈ ಥರ ಲೋಡ್ ಇದೆ ಮಾಡ್ತೀಯ ಅಂತೇಳಿ. ಅಲ್ಲಿಂದ ಇಲ್ಲಿಗೆ ಹೆಚ್ಚು ಕಮ್ಮಿ ಅಂದರೆ ಒಂದು 120 ಕಿಲೋಮೀಟ್ರು. ಅಲ್ಲಿ MT ಬಂದ್ಬಿಟ್ಟು ಇಲ್ಲಿ ಲೋಡಿಗೆ ಇಟ್ಟಿದ್ದೀನಿ ಗಾಡಿ. ಈಗ ಇಲ್ಲಿ 2 ಗಾಡಿ ಇದೆ, ಇನ್ನು ಬೇರೆ ಗಾಡಿ ಬಂದಿದೆ. ಒಂದು ಗಾಡಿಯಲ್ಲಿ ಅಲ್ಲಿದೆ, ಕಾಣ್ತಾ ಇದೆಯಾ, RKS K29. ಇದು ಗಾಡಿ K19 ಮಂಗಳೂರು ಗಾಡಿನೇ. ಇಲ್ಲಿದ್ದು ಏನೋ ಪ್ರೋಗ್ರಾಮ್ ಇತ್ತು, ಅದು ಮುಗಿಯಿತು. ಇನ್ನು ಇಲ್ಲಿಂದ ಬಿಚ್ಚಿ ಇನ್ನೊಂದು ಕಡೆ ಹಾಕ್ತಾರೆ. ಎತ್ತಿಡ ಇದು ನನ್ನ ಗಾಡಿಗಲ್ಲ, ಬಿಜಾಪುರ ಗಾಡಿ ನೋಡಿ. ಆಲ್ ಇಂಡಿಯಾನಾ? ಈಗ ಆಲ್ ಇಂಡಿಯಾನಾ? ಅಚ್ಚು ಬಾಯ್ ಅಲ್ಲ. ಪುತ್ತೂರಲ್ಲಿ ನಾವು ಸಂದಿರುವಾಗಲೇ ಇವ್ರು ನೋಡ್ತಾ ಇದ್ವಿ, ಯಾಕಂದರೆ ಈ ಜಾತ್ರೆಯಲ್ಲಿ ಇವ್ರದ್ದೇ ಫೇಮಸ್. ಇವ್ರದ್ದೊಂದು ಅನೌನ್ಸ್ಮೆಂಟ್ ಕೇಳಿದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ಮೊದಲು ಈಗಲೂ ಖುಷಿನಾ? ಕಾಲ್ ಮೇಲೆ ಕಾಲ್, ಅವರಿಗೆ ಬಿಸಿ ಫುಲ್ ಬಿಸಿ. ನಾವು ಇರೋವರೆಗೆ ಚೆನ್ನಾಗಿರ್ಬೇಕು, ಜಾಲಿಯಾಗಿರ್ಬೇಕು. ಇರೋವರೆಗೆ ನಮಗೆ ಯಾರಿಗೆ ದುಡ್ಡು ಬೇಕು, ಆದರೆ ದುಡ್ಡುಂದೇ ಮೈನ್ ಅಲ್ಲ, ಜನ ಅಲ್ಲ. ಜನ ಹ್ಯಾಪಿ ಆಗಿರ್ಬೇಕು. ಸಾಯ್ಬೇಕಾದ್ರೆ ಏನು ತಗೊಂಡು ಹೋಗೋದಿಲ್ಲ, ಇರುವವರೆಗೆ ಚೆನ್ನಾಗಿರ್ಬೇಕು ಅಲ್ಲ. ನಮಗೆ ಯಾವ ಜಾತಿ ಇಲ್ಲ, ಭೇದ ಇಲ್ಲ, ಏನಿಲ್ಲ. ಅದಿದ್ದು ಏನು ಪ್ರಯೋಜನ ಇಲ್ಲ. ಹೋಗೋದು ಮಣ್ಣಿಗೆ ಬರುವಾಗ ಏನು ತಂದೆ ಹೋಗುವಾಗ ಇರುವವರೆಗೆ ಚೆನ್ನಾಗಿರ್ಬೇಕು ಅಷ್ಟೇ. ಎಷ್ಟೊತ್ತಾಗ್ಬೋದು ಲೋಡ್ ಆಗುವಾಗ? ಬಿಡೋದು ಮಾತ್ರ ನೈಟಾ? ಒಟ್ಟಿಗೆ ಎಲ್ಲ ಗಾಡಿ ಒಟ್ಟಿಗೆ? ಹಾಂ. ಕೇರಳ ಟು ಕರ್ನಾಟಕ, ಭಟ್ಕಳ. ಮಕ್ಕಳ ಥರ ಲೇಸ್ ತಿನ್ನೋದ? ಸಬಾಸ್. ಅಚ್ಚು 500 ಹೆಂಗೆ ಹೊಡೆದಿರೋದು ಇವರು? 500 ರೂಪಾಯಿ ಹೆಂಗೆ ಸಿಗ್ತದೆ? ಹಾಂ ಹಾಂ, ಹೌದು. ಒಂದು ಟೀ ಕುಡಿಸ್ಬೋದಲ್ಲ? ಸಾಯಂಕಾಲತ್ತಿಗೆ ಎಲ್ಲ ಖಾಲಿ ಆಗುತ್ತೆ ಇದು. ಯಾಕಂದರೆ ಲೋಡು ಗಾಡಿ ಬಂತು ನೋಡಿ, ಅಲ್ಲೊಂದು ಗಾಡಿ ಇದೆ, ಇಲ್ಲೊಂದು ಗಾಡಿ ಇದೆ, ಇದೊಂದು ಗಾಡಿ. ಇಲ್ಲಿ ಆಲ್ರೆಡಿ 2 ಗಾಡಿ ಲೋಡಾಗಿ ನಿಂತಿದೆ. ನಂದು ಮತ್ತು ಬಿಜಾಪುರ ಗಾಡಿ ಲೋಡಾಗಿ ನಿಂತಿದೆ. ಕೊಡ್ತಾ ಇದೆಯಾ? ಇದಕ್ಕೆ ಎಷ್ಟು ದೊಡ್ಡ ಟ್ಯಾಂಕಿ ಕೊಡ್ತಾರಾ? ಡೀಸೆಲ್ ಟ್ಯಾಂಕಿ ಕಂಪ್ನಿ ಕೊಟ್ಟಿರೋದಲ್ಲ, ನೀವು ಮಾಡಿಸಿರೋದಲ್ಲ? ನಾನು 22 ಅಡಿ ಗಾಡಿ ಅಲ್ಲ ಟೀಚರು. ಇದು ಅದು ಮಾಡಲು 24 ಸಖತ್ತಾಗಿ ಕೊಟ್ಟರೆ. ಎಲ್ಲೂ ಡೀಸೆಲ್ ಖಾಲಿ ಆಗುತ್ತೆ, ತಲೆ ಬಿಸಿ ಇಲ್ಲ. ನಮ್ಮ ಥರ ಅಲ್ಲಲ್ಲಿ ಡೀಸೆಲ್ ಹಾಕ್ಬೇಕು ಅಂತ ಏನಿಲ್ಲ ಅಲ್ಲ. ಟಾಟಾಗಿಂತ ಒಳ್ಳೆ ಇದು ಫೀಚರ್ ಇದೆಯಾ ಅಂತಲ್ಲ ಇದರಲ್ಲಿ? ಓಲಾ ಅಟ್ಯಾಚ್ಮೆಂಟಾ? ಒಳಗೆ ನೋಡೋ ಅಂತ ಈಚರ್ ನಾವು ಟಾಟಾ ಓಡಿಸಿ ನೋಡೋಣ. ಈಚರು ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾನೆ ನೋಡಿ. ಓ, ಇದು ಒಳ್ಳೆ ಸ್ಪೇಸ್ ಇದೆಯಲ್ಲ. ಮತ್ತು ಇದರಲ್ಲಿ ಕೂತಾಗ ಏನು ಗೊತ್ತಾ, ನಾವು ಟಾಟಾದಲ್ಲಿ ಕೂತಾಗ ಡ್ಯಾಶ್ ಬೋರ್ಡ್ ಇಲ್ಲಿ ತನಕ ಬರುತ್ತೆ, ಇದರಲ್ಲಿ ತುಂಬ ಹೈಟ್ ಕಾಣುತ್ತೆ. ಹಾಂ, ಇದರಲ್ಲೂ ಈ ಥರ ಕೊಟ್ಟಿದ್ದಾರಲ್ಲ ಗ್ಲಾಸು, ಕ್ವಾರ್ಟರ್ ಗ್ಲಾಸು, ಅಂದರೆ ಇದು ಓಪನ್ ಮಾಡ್ಬೋದು. ರನ್ನಿಂಗಲ್ಲೇ ಒಳ್ಳೆ ಗಾಳಿ ಬರುತ್ತಲ್ಲ ಮೇಲ್ಗಡೆನಾ? ಯಾವುದು? ಹಾಂ ಹಾಂ, ಇದು ಹೋಗಿದೆ, ಗುಂಡಿ ಹೋಗಿದೆ, ಅದು ಲಾಕ್ ಹೋಗಿದೆ. ಅದು ಸ್ಟೇರಿಂಗ್. ಇದರಲ್ಲಿ ನೀವು ಅಪ್ಪಿಗೆ ಹೋಗ್ಬೇಕಾದ್ರೆ ಅಲ್ಲಿ ನಾವು ಇವಾಗ ಟಾಟಾದಲ್ಲಿ ಕೊಟ್ಟಿದ್ದಾನೆ ಪವರ್ ಆ್ಯಂಡ್ ಮೀಡಿಯಮ್ ಅಂತೇಳಿ ಕೊಟ್ಟಿದ್ದಾರೆ. ಅದೇ ಥರ ಇದರಲ್ಲಿ ಇದೆಯಾ? ಇದರಲ್ಲಿ ಕೊಟ್ಟವ್ರೆ. ಸ್ಟಾರ್ಟ್ ಮಾಡಿದಾಗ
ಸ್ಟಾರ್ಟ್ ಮಾಡಿ ಫಸ್ಟ್ ಸೆಕೆಂಡ್ ಗೇರ್ ಮೂವ್ ಮಾಡಿದ ನಂತರ ಒಂದು ಲೋ ಕೊಟ್ಟಿದ್ದಾರೆ ಸ್ವಿಚ್ಚು ಟಾಟಾದಲ್ಲಿ. ಅದೇ ಇದರಲ್ಲಿ ಕೊಟ್ಟಿದ್ದಾರಾ? ಇದರಲ್ಲಿ ಕೀ ಒಂದು ಸಲ ಆನ್ ಮಾಡಿ ಅಂತ ಜಸ್ಟ್. ಫುಲ್ ಸಿಸ್ಟಮ್ ಒಳ್ಳೆದಿದೆಯಲ್ಲ. ಇವಾಗ ಒಂದು ನಿಮಿಷ. ಇಲ್ಲ, ಇದರಲ್ಲಿ ನಾರ್ಮಲ್ ಒಂದೇ ಥರ ಎಲ್ಲ, ಇದಿಲ್ಲ ಹೈ ಪಿಚ್ ಏನಿಲ್ಲ ಅಲ್ಲ. ಹೈ ಅಂದರೆ ಅಲ್ಲಿ ಕೊಟ್ಟಿದ್ದಾರಾ? ಹಾಂ ಹಾಂ. ಇಂಜಿನ್ ಬ್ರೇಕ್ ಹಂಗೆ, ಇಂಜಿನ್ ಬ್ರೇಕ್ ಹಾಕಿದ ನಂತರ ಇದರಲ್ಲಿ ಬ್ರೇಕ್ ಮೇಲೆ ಕಾಲಿಡುವಂಥ ಪರಿಸ್ಥಿತಿ ಇಲ್ಲ, ಕರೆಕ್ಟ್ ಇದೆ ಅಲ್ಲ. ನಮ್ಗೆ ಸ್ವಲ್ಪ ಗಾಡಿ ಬಗ್ಗೆ ತಿಳಿಯೋಣ ಅಂತೇಳಿ. ಎಲ್ಲ ಒಂದೇ ಥರ ಇರೋಲ್ಲ, ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ಥರ ಇರುತ್ತೆ. ಹಾಗಾಗಿ ನಿಮ್ಮ ಹೆಸರು ಏನು? ನಮ್ಮ ಹೆಸರು ದುಂಡಯ್ಯ ಸ್ವಾಮಿ, ಊರು ಬಿಜಾಪುರ. ಮೊನ್ನೆ ಒಬ್ಬರು ನನಗೆ ಬಿಜಾಪುರದವ್ರು ಕಾಲ್ ಮಾಡಿದರು, ಇದೇ ಯೂಟ್ಯೂಬ್ ನೋಡಿಬಿಟ್ಟು ಕಾಂಟ್ಯಾಕ್ಟ್ ನಂಬರ್ ಇದೆ ಇದರಲ್ಲಿ, ಅದನ್ನು ಕನೆಕ್ಟ್ ಮಾಡಿ. ಅದು ಅವ್ರಿಗೆ ಗೊತ್ತಾಗಿಲ್ಲ ಕಾಂಟ್ಯಾಕ್ಟ್ ನಂಬರ್ ಹೆಂಗಿರುತ್ತೆ ಅಂತೇಳಿ. ಅವ್ರು ಬೇರೆಲ್ಲೋ ಕಾಂಟ್ಯಾಕ್ಟ್ ಮಾಡಿ ನನಗೆ ಇದು ಮಾಡಿದ್ದಾರೆ. ಹಾಂ ಹಾಂ ಹಾಂ, ಗ್ಲೂಸರ್, ಅದು ಗ್ಲೂಸರ್ ಲಾಕ್ ಒಂದು 80 ಲೀಟ್ರ್ 80 ಹೋಗ್ತಾ ಇರುತ್ತೆ, ಅದು ಸೇಮ್ ಇದೆ. ಹಾಂ, ಅದು ಬ್ರೇಕ್ ಟಚ್ ಮಾಡಿದ್ರೆ ಅದು ಆಫ್ ಆಗುತ್ತೆ ಅಲ್ಲ, ಬ್ರೇಕ್ ಟಚ್ ಮಾಡಿದ್ರೆ ಹೋಗುತ್ತಲ್ಲ. ಸೌಂಡ್ ಸಹ ಕ್ಲಿಯರ್ ಆಗಿದೆ. ನನಗೆ ಖುಷಿಯಾಗಿರೋದು ಇದು ಸ್ಪೇಸ್, ಅಂದರೆ ಕೆಳಗೆ ಕಾಣುತ್ತೆ. ನಮ್ಮದ್ರಲ್ಲಿ ಹಿಂಗೆ ಲೆವೆಲ್ ಮಾತ್ರ ಕಾಣೋದು, ಕೆಳಗೆ ಕಾಣಲ್ಲ ಇದರಲ್ಲಿ. ಅದು ನಮ್ಮದ್ರಲ್ಲಿದೆ ಮಾತ್ರ ಇಷ್ಟು ಡೌನ್ ಆಗಲ್ಲ, ಡೌನು ಆಗುತ್ತಲ್ಲ, ಬೇಕಾದಂಗೆ ಡೌನ್ ಮಾಡ್ಬೋದು. ಎಷ್ಟು ಬೇಕಾದ್ರೆ ಹೈಟ್ ಅಷ್ಟು ಹೈಟ್ ಮಾಡ್ಬೋದು. ಒಳ್ಳೆ ಫೀಚರ್ ಇದೆ ಇದ್ರಲ್ಲಿ. ಈಚೆ ಅದು ನನಗೊಂದು ಡೌಟು, ಈಚರಲ್ಲಿ ಫ್ರಂಟ್ ವೀಲ್ ಹೀಟ್ ಆಗುತ್ತೆ ಅಂತ ಹೇಳ್ತಾರೆ, ಅದು ಹೌದಾ? ಅದು ಇದ್ದೇ ಇರುತ್ತೆ ಫ್ರಂಟ್ ವೀಲು ಅಲ್ಲ, ಅದೇನು ಸಮಸ್ಯೆ ಅಂತ ಒಂದು ಗೊತ್ತಾಗಿಲ್ವಾ? ಗೊತ್ತಾಗಿಲ್ಲ. ಅದು ಇನ್ನೊಂದು ಸ್ಪೀಡಾಗಿ ಹೋಗ್ತಾ ಇದ್ರೆ ಬ್ರೇಕ್ ಟಚ್ ಮಾಡಿದ್ರೆ ಸ್ವಲ್ಪ ಸೌಂಡ್ ಮಾಡುತ್ತೆ, ಕೊಯಂ ಆ ಥರ ಅಲ್ಲ, ಅದೇ ಕಟ್ ಅಂತ ಸೌಂಡ್ ಬರುತ್ತೆ. ಹಾಂ ಹಾಂ ಹಾಂ, ಅದು ಲೈನಲ್ಲಿ ಹಿಡ್ಕೊಳ್ಳೋಂಥ ಒಂದೇ ಸಲ ಹಿಡ್ಕೊಳ್ತಾರೆ. ಒಂದೇ ಥರ ಲೈನರ್ ಏನಪ್ಪ, ಲೈನರ್ ಏನೋ ಕಟ್ ಆಗ್ಬಿಡ್ತಾ ಹಿಡ್ಕೊತಾ, ಲೈನರ್ ಹಿಡಿತಾ ಅಂತೇಳಿ ಸೌಂಡ್ ಮಾಡೋಕೆ ಆಗುತ್ತಲ್ಲ, ಹಾಂ ಆ ಥರ ಸೌಂಡ್ ಆಗುತ್ತೆ. ಹಾಂ ಹಾಂ, ಹಂಗೆ ಅಲ್ಲ. ನನ್ನ ಗಾಡಿ ಪಕ್ಕದಲ್ಲೇ ಇದೆ, ಇವ್ರ ಗಾಡಿಯಲ್ಲಿ ಬಂದು ಕೂತು ಒಂಚೂರು ಈಚರ ಬಗ್ಗೆ ಮಾಹಿತಿ ತೊಗೊಳ್ಳೋಣ ಅಂತೀನಿ. ಗಾಡಿ ತೆಗಿಯೋಕ್ಕಲ್ಲ, ಆದರೂ ಒಂಚೂರು ಮಾಹಿತಿ ಗೊತ್ತಿರಲಿ ಅಂತೇಳಿ ಇವ್ರ ಜೊತೆ ಮಾತಾಡಿದೆ. ಥ್ಯಾಂಕ್ ಯು ಸರ್, ನೀವು ನಾನು ಕೇಳೋದಕ್ಕೆ ನೀವು ಮಾಹಿತಿ ಕೊಟ್ರಿ, ಥ್ಯಾಂಕ್ ಯು, ಬಾಯ್. ಲೋಡ್ ಆಯಿತು, ಇನ್ನು ಹೊರಡದೆ. ಭಟ್ಕಳಕ್ಕೆ 3 ಗಾಡಿ, ಮಕ್ಕಿದ್ದು 2 ಗಾಡಿ ಬೇರೆ ಕಡೆಗೆ. ಓಕೆ, ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ಅಂತ ಹೇಳ್ಕೊಂಡು ಟಾಟಾ, ಬಾಯ್.